ಹಲೋ ಫ್ರೆಂಡ್ಸ್ ಇವತ್ತು ಕೈನ್ ಮಾಸ್ಟರ್ ಅಲ್ಲಿರುವಂಥ ಮೀಡಿಯಾ ಅನ್ನೋಂಥದ್ರಲ್ಲಿ ಏನೇನಿರುತ್ತೆ ಆಪ್ಷನ್ಸ್ ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೀಡಿಯಾ ಅನ್ನೋಂಥದ್ರ ಮೇಲೆ ಪ್ರೆಸ್ ಮಾಡಿದ್ರೆ ನಮಗೆ ಬ್ಯಾಕ್ಗ್ರೌಂಡ್ ಲೇಯರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ನೀವು ಫೋಟೋ ಆಗ್ಬೋದು ಅಥವಾ ಪ್ಲೈನ್ ಕಲರ್ ಯಾವುದಾದ್ರೂ ಒಂದು ಕಲರ್ ಆಗ್ಬೋದು, ವೈಟು ಎಲ್ಲೋ ಯಾವುದಾದ್ರೂ ಕಲರ್ ಹಾಕ್ಕೋಬೋದು, ಅಥವಾ ಒಂದು ವಿಡಿಯೋ ಕೂಡ ನೀವು ಹಾಕ್ಕೋಬೋದು. ಜಸ್ಟ್ ಅದೊಂದು ಬ್ಯಾಕ್ಗ್ರೌಂಡ್ ಕಲರ್ ಆಗಿರುತ್ತೆ, ಬ್ಯಾಕ್ಗ್ರೌಂಡ್ ವಿಡಿಯೋ ಆಗಿರುತ್ತೆ, ಬ್ಯಾಕ್ಗ್ರೌಂಡ್ ಫೋಟೋ ಆಗಿರುತ್ತೆ ಅಷ್ಟೇ. ಅದು ನಾವು ಮೂವ್ ಮಾಡಲಿಕ್ಕೆ ಕೂಡ ಸಾಧ್ಯನೇ ಇಲ್ಲ, ಯಾಕಂದರೆ ಅದೊಂದು ಲೇಯರ್ಸ್ ಮೇಲೆ ಇರೋದಿಲ್ಲ, ಅದೊಂದು ಬ್ಯಾಕ್ಗ್ರೌಂಡ್ ಆಗಿ ಇರುತ್ತೆ. ಸೊ ಅದು ಹೇಗೆ ಮಾಡ್ಕೋಬೇಕು ಅಂತೇಳಿ ನಾನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈಸಿಯಾಗಿ ನೀವು ಹಾಕ್ಕೋಬೋದು. ಕೈನ್ ಮಾಸ್ಟರ್ ಬಗ್ಗೆನೂ ಕೂಡ ಸಾಕಷ್ಟು ಟ್ಯುಟೋರಿಯಲ್ಸನ್ನು ಮಾಡ್ತೀನಿ ನೋಡಿ. ಒಂದು ಕಲರನ್ನು ಹಾಕ್ತಾಯಿದ್ದೀನಿ, ಜಸ್ಟ್ ಇದೊಂದು ಪ್ಲೈನ್ ಕಲರ್ ಇದೆ. ನೀವು ಕಲರನ್ನು ಕೂಡ ಚೇಂಜ್ ಮಾಡ್ಕೋಬೋದು, ಇಲ್ಲಿಂದನೇ ನೋಡ್ಬೋದು. ರೈಟ್ ಸೈಡಲ್ಲಿ ಒಂದು ಕಲರ್ ಅಂತಿದೆ, ನೀವು ಇದನ್ನು ಎಷ್ಟು ಬೇಕಂದ್ರೂ ಅಷ್ಟು ಇಟ್ಕೋಬೋದು ನೋಡಿ. ವೈಟ್ ಕಲರ್ ಇದೆ ಇವಾಗ. ಫ್ರೆಂಡ್ಸ್, ಈಸಿಯಾಗಿ ನೀವು ಮಾಡ್ಬೋದು. ಇದು ಯಾವುದೇ ಮೂವ್ ಆಗೋದಿಲ್ಲ ನೋಡ್ಬೋದು. ನಾನು ಟ್ರೈ ಮಾಡಿದ್ರು ಕೂಡ ಎಷ್ಟು ಮಾಡಿದ್ರು ಕೂಡ ಮೂವ್ ಆಗ್ತಾಯಿಲ್ಲ. ನಿಮಗೆ ಎಷ್ಟು ಬೇಕಂದ್ರೆ ಅಷ್ಟು ಬ್ಯಾಕ್ಗ್ರೌಂಡನ್ನು ಇಟ್ಕೋಬೋದು, ಕಲರನ್ನು ಚೇಂಜ್ ಮಾಡ್ಕೋಬೋದು ಇಲ್ಲಿಂದನೇ. ಜಸ್ಟ್ ನಿಮ್ಗೆ ತೋರಿಸೋದಕ್ಕೆ ಹೇಳ್ತಾ ಇದ್ದೀನಿ. ರೈಟ್ ಸೈಡಲ್ಲಿ ಕಲರ್ಸ್ ಇರುತ್ತೆ, ಅದರ ಮೇಲೆ ಪ್ರೆಸ್ ಮಾಡಿದ್ರೆ ನಮ್ಮ ಕಲರ್ ಅಂತ ಬರುತ್ತೆ. ಯಾವ ಕಲರ್ ಬೇಕಂತ ಸೆಟ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ ವೈಟಲ್ಲೇ ಇಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಬ್ಯಾಕ್ಗ್ರೌಂಡ್ ಫೋಟೋ ಯಾವುದಾದ್ರೂ ಒಂದು ಸೆಟ್ ಮಾಡ್ಕೊಳ್ಳೋಣ. ನಮ್ಮ ಗ್ಯಾಲರಿಯಲ್ಲಿರುವಂಥ ಯಾವುದಾದ್ರೂ ಒಂದು ಫೋಟೋವನ್ನು ಬ್ಯಾಕ್ಗ್ರೌಂಡ್ ಆಗಿ ಕೂಡ ಸೆಟ್ ಮಾಡ್ಕೋಬೋದು ನೋಡಿ. ಒಂದು ಬ್ಯಾಕ್ಗ್ರೌಂಡ್ ಫೋಟೋನ ಸೆಟ್ ಮಾಡ್ಕೊಂಡಿದ್ದೀವಿ. ಇದು ಯಾವುದೇ ಕಾರಣಕ್ಕೆ ಕೂಡ ನಾವು ಮೂವ್ ಮಾಡಲಿಕ್ಕಾಗೋದಿಲ್ಲ ಫ್ರೆಂಡ್ಸ್. ಬ್ಯಾಕ್ಗ್ರೌಂಡಲ್ಲಿ ಏನು ಸೆಟ್ ಆಗಿದೆಯೋ ಅದು ಹಾಗೆ ಇರುತ್ತೆ. ಬೇಕಂದರೆ ಜೂಮ್ ಮಾಡ್ಕೋಬೋದು, ಅದು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಜಸ್ಟ್ ಬ್ಯಾಕ್ಗ್ರೌಂಡ್ ಆಗಿರುತ್ತೆ. ಇದ್ರ ಮೇಲೆ ನೋಡ್ಬೋದು ನೀವು, ಒಂದು ಲೇಯರ್ ಆದಮೇಲೆ ಅದ್ರ ಪಕ್ಕದಲ್ಲಿ ಬಂದಿದೆ ಹೊರತು ಅದ್ರ ಮೇಲೆ ಬಂದಿಲ್ಲ. ಸೊ ಅದ್ರ ಮೇಲೆ ನಾವು ಲೇಯರ್ಸನ್ನು ಹಾಕ್ಕೊಳ್ಳೋದು ಹೇಗೆ ಅಂತೇಳಿ ಹೇಳ್ಕೊಡ್ತೀನಿ. ಸೊ ನೋಡಿ, ಇದರಲ್ಲಿ ಲೇಯರ್ಸ್ ಇದೆ. ಇದ್ರ ಮೇಲೆ ನಾವು ತುಂಬ ಈಸಿಯಾಗಿ ಹಾಕ್ಕೋಬೋದು, ಲೇಯರ್ಸ್ ಹಾಕ್ಕೋಬೋದು, ಮತ್ತು ಟೆಕ್ಸ್ಟ್ ಹಾಕ್ಕೋಬೋದು, ಮತ್ತು ನಾವು ಫೋಟೋಸನ್ನು ಆ್ಯಡ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ರೀತಿ ತುಂಬ ಇರ್ತವೆ. ಅದನ್ನು ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದು ಮಾಡಿದ್ರೆ ಅರ್ಥ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಅದಕ್ಕೆ ಸಂಬಂಧಪಟ್ಟದ್ದೇ ಇರುತ್ತೆ. ಜಸ್ಟ್ ಇದು ಪಾರ್ಟ್ 3 ವಿಡಿಯೋ ಫ್ರೆಂಡ್ಸ್. ನಿಮಗೆ ಕೈನ್ ಮಾಸ್ಟರ್ ಬಗ್ಗೆ ಬೇಕಂದರೆ ನಾನು ಫುಲ್ ಟ್ಯುಟೋರಿಯಲನ್ನು ಮಾಡ್ತೀನಿ. ಜಸ್ಟ್ ಇವಾಗ ಪ್ರತಿಯೊಬ್ಬರಿಗೂ ಕೂಡ ಈಸಿಯಾಗಿ ಅರ್ಥ ಆಗಬೇಕಂತೇಳಿ ನಮಗೆ ಪಾರ್ಟ್ಗಳ ಥರ ಮಾಡ್ತಾಯಿದ್ದೀನಿ. ಇದು 3ನೇ ಪಾರ್ಟು, ಯಾಕಂದರೆ ತುಂಬ ಲೆಂತ್ ವಿಡಿಯೋ ತುಂಬ ಜನ ನೋಡೋದಿಲ್ಲ. ಸೊ ಅದಕ್ಕೋಸ್ಕರ ನಾನು 10 ನಿಮಿಷ 5 ನಿಮಿಷ ಈ ರೀತಿ ಒಂದು ನಿಮಿಷಗಳಲ್ಲಿ ನಾನು ವಿಡಿಯೋಸನ್ನು ಪಾರ್ಟ್ಗಳಾಗಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದನ್ನು ಪ್ಲೇಲಿಸ್ಟಲ್ಲಿ ಕೊಟ್ಟಿರ್ತೀನಿ, ಫಸ್ಟು ಸೆಕೆಂಡು. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕೂಡ ನೋಡ್ಬೋದು ನೋಡಿ. ಫ್ರೆಂಡ್ಸ್, ಇದು ಬ್ಯಾಕ್ಗ್ರೌಂಡ್ ವಿಡಿಯೋ ಆಗಿ ಬರ್ತಿದೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಕೈನ್ ಮಾಸ್ಟರ್ ಬಗ್ಗೆ ನಿಮಗೆ ಟ್ಯುಟೋರಿಯಲ್ಸನ್ನು ಮಾಡ್ತೀನಿ. ಫ್ರೆಂಡ್ಸ್, ಈ ಕೈನ್ ಮಾಸ್ಟ್ರಲ್ಲಿ ನಿಮಗೆ ಒಂದು ಡಿಫ್ರೆನ್ಸ್ ಕಾಣಿಸ್ತಿರ್ಬೋದು. ಸೊ ಇದು ಬೇಕಂದರೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ, ನೀವು ಅಲ್ಲಿಗೆ ಹೋಗ್ಬಿಟ್ಟು ಇದು ಮಾಡ್ಕೋಬೋದು. ಕೆಲವೊಂದು ನೇರವಾಗಿ ಹೇಳೋಕ್ಕಾಗೋದಿಲ್ಲ. ಸೊ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಕೈನ್ ಮಾಸ್ಟರ್ ಬಗ್ಗೆ ಆಗಿರಲಿ, ಅಲೈಟ್ ಮೋಷನ್ ಬಗ್ಗೆ ಆಗಿರಲಿ, VN ಆ್ಯಪ್ ಬಗ್ಗೆ ಆಗಿರಲಿ, ಡಿಸೈನಿಂಗ್ ಬಗ್ಗೆ ತುಂಬ ವೀಡಿಯೋಸ್ ಈ ಚಾನಲ್ನಲ್ಲಿ ಮಾಡಲಾಗ್ತದೆ. ಈ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಈ ಚಾನಲ್ಗೆ ಒಂದಷ್ಟು 100 ಟಾರ್ಗೆಟ್ ಕೊಟ್ಟಿದ್ದೀನಿ ಲೈಕ್ಸನ್ನು. ಪ್ಲೀಸ್ ಲೈಕ್ ಮಾಡಿ. ಏನಾದರೂ ವಿಡಿಯೋ ಬೇಕಂದರೆ ನೀವು ಕಾಮೆಂಟ್ ಮಾಡ್ಬೋದು, ನಾನು ಆ ಥರದ ವಿಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ನೋಡಿ ಫ್ರೆಂಡ್ಸ್, ಈ ರೀತಿ ಬ್ಯಾಕ್ಗ್ರೌಂಡ್ ಆಗಿ ನೀವು ನೋಡ್ಬೋದು. ಪಕ್ಕದಲ್ಲಿ ಬಂದಿದೆ ಹೊರತು ಅದ್ರ ಮೇಲೆ ಬಂದಿಲ್ಲ ಲೇಯರ್ಸು. ಸೊ ಇದು ಜಸ್ಟ್ ಬ್ಯಾಕ್ಗ್ರೌಂಡ್ ಲೇಯರ್ ಆಗೇ ಇರುತ್ತೆ, ನೋಡ್ಬೋದು ನೀವು.